ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಇವತ್ತಿನ ವಿಡಿಯೋ ಮನೆಯಲ್ಲೇ ಐಬ್ರೋನ ಯಾವ ರೀತಿ ಮಾಡ್ಕೊಡೋದು ಅನ್ನೋದ್ರ ಬಗ್ಗೆ. ಇದು ನನಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ಇದ್ರ ಬಗ್ಗೆ. ಸೊ ಇದು ರಿಕ್ವೆಸ್ಟೆಡ್ ವಿಡಿಯೋ. ಈ ವಿಡಿಯೋ ನಿಮಗೋಸ್ಕರ. ಪಾರ್ಲರಿಗೆ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೋಬೋದು ಗೈಸ್, ಆದರೆ ಇವಾಗ ಲಾಕ್ಡೌನ್, ಸೊ ಪಾರ್ಲರ್ ಅಂತೂ ಓಪನ್ ಇರೋದಿಲ್ಲ. ಮನೆಯಲ್ಲೇ ಈಸಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಡೋದು ಅಂತ ಬೇರೆ ಬೇರೆ ರೀತಿಲೆಲ್ಲ ತೋರಿಸಿದ್ದೀನಿ. ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ, ಯಾವುದು ನಿಮಗೆ ಈಸಿ ಅನಿಸುತ್ತೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಈಗ ಯಾವ ರೀತಿ ಐಬ್ರೋ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ ನನ್ನ ಐಬ್ರೋ ಹೇಗೆ ಬೆಳೆದಿದೆ ಅಂತ. ಒಳ್ಳೆ ಕರಡಿ ಥರ ಬೆಳೆದಿದೆ ಅಲ್ಲ? ನಿಮ್ಮದು ಕೂಡ ಹೀಗೆ ಬೆಳೆದಿರುತ್ತೆ ಅಲ್ವಾ? ಆದರೆ ಐಬ್ರೋ ಮಾಡ್ಕೊಂಡಿದ್ದಾದಮೇಲೆ ನನ್ನ ಐಬ್ರೋ ಹೀಗಾಯಿತು. ಸೊ ನಾನು ಈ ರೀತಿ ಮನೆಯಲ್ಲೇ ಹೇಗೆ ಮಾಡಿಕೊಂಡೆ ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ. ನಾನು 4 ಟೈಪ್ ತೋರಿಸ್ತೀನಿ, ನೀವು ಯಾವ್ದು ಬೇಕಾದರೂ ಫಾಲೋ ಮಾಡ್ಬೋದು. ಐಬ್ರೋ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಐಬ್ರೋನ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಹೇಗೇಗೋ ಬೆಳೆದಿರುತ್ತೆ, ಅದಕ್ಕೋಸ್ಕರ ನೀಟಾಗಿ ಒಂದು ಸಣ್ಣ ಬಾಚಣಿಕೆಯಿಂದ ಅಂದರೆ ಸಣ್ಣ ಕೂಂಬಿಂದ ಸೆಟ್ ಮಾಡ್ಕೊಳ್ಳಿ. ಅಥವಾ ಕೆಲವ್ರ ಸ್ಪೂಲಿ ಇರುತ್ತೆ, ಆ ಸ್ಪೂಲಿ ಹೆಲ್ಪಿಂದ ನೀವು ಈ ರೀತಿ ಸೆಟ್ ಮಾಡ್ಕೋಬೋದು. ಅಥವಾ ಮಸ್ಕಾರ ವಾಂಡ್ ಸಿಗುತ್ತಲ್ಲ, ಮಸ್ಕಾರದು ಕಡ್ಡಿ ಇರುತ್ತಲ್ಲ, ಅದು ಕೂಡ ಚೆನ್ನಾಗಿ ವಾಶ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ನೀಟಾಗಿ ರೀತಿ ಕೂಮ್ ಮಾಡಿಕೊಂಡು ಸೆಟ್ ಮಾಡ್ಕೋಬೋದು. ಈ ರೀತಿ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಕೂಂಬಿಲ್ಲ, ಸಣ್ಣ ಕೂಂಬಿಲ್ಲ, ಸ್ಪೂಲಿದು ಇಲ್ಲ, ಆಮೇಲೆ ಮಸ್ಕರದು ಇಲ್ಲ ಅಂದರೆ ಮನೇಲಿ ಮಾಮೂಲಿ ಬಾಚಿಂಕೆ ಇರುತ್ತಲ್ಲ, ಸೊ ಅದರ ಹೆಲ್ಪಿಂದ ಕೂಡ ನಾವು ಈ ರೀತಿ ಸೆಟ್ ಮಾಡ್ಕೋಬೋದು. ಸಣ್ಣ ಸಣ್ಣ ಟೀತ್ ಇರುತ್ತಲ್ಲ ಬಾಚಿಂಕೆಯಲ್ಲಿ, ಅದರಲ್ಲಿ ಆ ರೀತಿ ಮಾಡ್ಕೋಬೋದು, ನಾವು ಬಾಚ್ಕೋಬೋದು. ಆಮೇಲೆ ಎಕ್ಸ್ಟ್ರಾ ಬೆಳೆದಿರುತ್ತಲ್ಲ, ಉದ್ದಕ್ಕೆ ಹೇರೆಲ್ಲ ಬೆಳೆದಿರುತ್ತಲ್ಲ, ಆ ಎಕ್ಸ್ಟ್ರಾನ ನೀಟಾಗಿ ಒಂದು ಸಣ್ಣ ಸಿಸರಿಂದ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಟೇಷ್ನರಿ ಶಾಪ್ಸಲ್ಲೆಲ್ಲ ಸಿಕ್ಬಿಡುತ್ತೆ ಗೈಸ್, ಸಣ್ಣ ಸೀಸರ್. ಅದರ ಹೆಲ್ಪಿಂದ ಕಟ್ ಮಾಡ್ಕೊಳ್ಳಿ. ಅದರ ಮುಂದ್ಗಡೆ ಶಾರ್ಪ್ ಇರಬೇಕು. ಓಕೆ, ಆ ಥರದ ಸೀಸರ್ ತೊಗೊಳ್ಳಿ. ನೋಡಿ ಎಷ್ಟೊಂದು ಹೇರ್ ಕಟ್ ಆಯಿತು. ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಐಬ್ರೋ ಮಾಡೋಕ್ಕೆ ಆಮೇಲೆ ಶೇಪ್ ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಆದರೆ ನಾವು ಜಸ್ಟ್ ಎಕ್ಸ್ಟ್ರಾ ಮಾತ್ರ ಇಲ್ಲಿ ತೆಗಿತಾ ಇದ್ದೀವಿ, ನಾವು ಶೇಪ್ ಕೊಡ್ತಾ ಇಲ್ಲ ಗೈಸ್. ಸೊ ನಾವು ನಮ್ಮ ಇರೋ ಶೇಪ್ನ ಕೆಡಿಸ್ಕೊಳ್ಳೋದು ಬೇಡ. ಶೇಪ್ನ ಕೆಡಿಸ್ಕೊಳ್ಳಾರ್ದಂಗೆ ಎಕ್ಸ್ಟ್ರಾ ಮಾತ್ರ ರಿಮೂವ್ ಮಾಡಿಕೊಂಡು ಐಬ್ರೋನ ಮಾಡ್ಕೊಳ್ಳೋಣ. ಸೊ ನಮ್ಮ ಇರೋ ಶೇಪ್ ಇದೆಯಲ್ಲ, ಆ ಶೇಪ್ ಇನ್ನೂ ನೀಟಾಗಿ ನಮಗೆ ಕಾಣಲಿ, ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಈಸಿ ಆಗಲಿ ಅಂತ ನಾನಿಲ್ಲಿ ಒಂದು ಐಬ್ರೋ ಪೆನ್ಸಿಲ್ ಅಥವಾ ಐಬ್ರೋ ಪ್ಯಾಲೆಟ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ನೀಟಾಗಿ ಈ ರೀತಿ ಫಿಲ್ ಮಾಡ್ತಾ ಇದ್ದೀನಿ. ಹೀಗೆ ನಾನು ಝೂಮಲ್ಲೂ ತೋರಿಸ್ತಾ ಇದ್ದೀನಿ, ಆಮೇಲೆ ಝೂಮ್ ಔಟಲ್ಲೂ ತೋರಿಸ್ತಾ ಇದ್ದೀನಿ. ಹೀಗೆ ಫಿಲ್ ಮಾಡ್ಕೊಂಡ್ಬಿಟ್ರೆ ಆವಾಗ ನೀಟಾಗಿ ನಮ್ಮ ಶೇಪ್ ಕೆಡೋದಿಲ್ಲ, ನಮ್ಮ ಶೇಪ್ ಅದೇ ರೀತಿ ಇರುತ್ತೆ. ಆಮೇಲೆ ನಾವು ಎಕ್ಸ್ಟ್ರಾಸ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಇನ್ನೊಂದು ಸಲ ನಾನು ಸ್ಪೂಲಿ ಹೆಲ್ಪಿಂದ ಇನ್ನೊಂದು ಸಲ ನನ್ನ ಐಬ್ರೋನ ಕೂಮ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮಗೆ 3 ಕಾಯಿನ್ಸ್ ಬೇಕಾಗುತ್ತೆ. ನಾನು 1 ರೂಪಾಯಿದು 3 ಕಾಯಿನ್ಸ್ ತೊಗೊಂಡಿದ್ದೀನಿ, ಸೇಮ್ ಶೇಪ್ ಇದೆ. ಅದನ್ನು ಈ ಥರ ಮಾಡ್ಕೊಳ್ಳಿ. ಅಂದರೆ 2 ಕಾಯಿನ್ ಇದೆಯಲ್ಲ, 2 ಕಾಯಿನ್ ಮಧ್ಯಕ್ಕೆ ಇನ್ನೊಂದು ಕಾಯಿನ್ ಇಟ್ಕೊಂಡು ಅದು ಸ್ವಲ್ಪ ಹೊರಗಡೆ ಬರಬೇಕು. ಮುಂದ್ಗಡೆ ಒಂದು ರೀತಿ ಪ್ಲಕ್ಕರ್ ಥರ ಇರಬೇಕು. ಓಕೆ, ನಿಮ್ಮ ಕೈ ಸ್ವಲ್ಪ ಮುಂದ್ಗಡೆನೇ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ಕೊಂಡು ಒಂದೊಂದೇ ಹೇರ್ನ ನೀವು ಪ್ಲಕ್ಕರ್ ಹೆಲ್ಪಿನ ನಾವು ಹೇಗೆ ಮಾಡ್ತೀವೋ ಆ ಥರ ಈ ರೀತಿ ರಿಮೂವ್ ಮಾಡಬೇಕಾಗುತ್ತೆ. ಪ್ಲಕ್ಕರ್ ಇಲ್ಲದೇ ಇದ್ದವರು ನೀವು ಈ ಸ್ಟೆಪ್ನ ಫಾಲೋ ಮಾಡ್ಬೋದು. ಆದರೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ತುಂಬ ಪೇಷನ್ಸ್ ಬೇಕು ಇದು ಮಾಡೋವಾಗ. ನಾನು ಝೂಮಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಹೇರ್ನ ರಿಮೂವ್ ಮಾಡ್ಬೋದು. ನೀವು ಬೇಕಿದ್ರೆ 2 ರೂಪಾಯಿ ಕಾಯಿನ್ಸ್ ಆದರೂ ಯೂಸ್ ಮಾಡಿ, ಆದರೆ ಸೇಮ್ ಶೇಪಿನ ಕಾಯಿನ್ಸ್ ಇರಬೇಕು. 3 ಕಾಯಿನ್ಸ್ ಬೇಕು. ಈಗ ಇದಕ್ಕೆ ನಮಗೆ ಥ್ರೆಡ್ ಬೇಕಾಗುತ್ತೆ. ಥ್ರೆಡ್ ಯಾವ ಥರ ಅಂದರೆ ಮಷಿನ್ ದಾರ ಇರುತ್ತಲ್ಲ, ಮಷಿನ್ ಥ್ರೆಡ್ ಅಂದರೆ ಬಟ್ಟೆ ಹೊಲಿಯೋ ಥ್ರೆಡ್ ಇರುತ್ತಲ್ಲ, ಶಾಪ್ಸಲ್ಲೆಲ್ಲ ಸಿಗುತ್ತೆ. ಒಂದು 5 to 6 ರೂಪೀಸಿಗೆಲ್ಲ ಸಿಕ್ಬಿಡುತ್ತೆ ಗೈಸ್. ಅದನ್ನು ತಗೊಳ್ಳಿ. ಎನಿ ಕಲರ್ ಚೂಸ್ ಮಾಡಿ, ನಿಮ್ಮ ಚಾಯ್ಸ್. ಇಷ್ಟು ಅದನ್ನು ತಗೋಬೇಕಾಗತ್ತೆ. ಗಂಟು ಹಾಕ್ಕೊಳ್ಳಿ, ಆದರೆ ಗಂಟು ಮಧ್ಯ ಬರಬಾರ್ದು. ನೋಡಿ ನಾನಿಲ್ಲಿ ಈ ಕಡೆ ನಮ್ಮ ಫಿಂಗರ್ ಹತ್ತಿರ ಬರಬೇಕು ಅಷ್ಟೇ, ಇಲ್ಲಿ ಮಧ್ಯಕ್ಕೆ ಬರಬಾರ್ದು. ಇದನ್ನು ಟ್ವಿಸ್ಟ್ ಮಾಡಬೇಕಾಗತ್ತೆ. ಟ್ವಿಸ್ಟ್ ಮಾಡಿ ನಮ್ಮ ಐಬ್ರೋ ಹತ್ರ, ಐಬ್ರೋ ಸ್ವಲ್ಪ ಮೇಲ್ ಮಾಡಿ ಸ್ವಲ್ಪ ಟೈಟ್ ಮಾಡಬೇಕಾಗತ್ತೆ. ಕಣ್ಣನ್ನು ಕ್ಲೋಸ್ ಮಾಡಿ ಹೀಗೆ, ಆಮೇಲೆ ಈ ರೀತಿ ಪುಲ್ ಮಾಡ್ತಾ ಹೋಗಿ. ಅಷ್ಟೇ ಗೈಸ್, ಇನ್ನೇನು ಬೇಡ. ಸೂಪರಾಗಿ ಹೇರ್ ರಿಮೂವ್ ಆಗುತ್ತೆ.
ಇನ್ನು ಕ್ಲೀನಾಗಿ ಹೋಗಬೇಕು ಅಂದರೆ ನೀವು ಪೌಡರ್ ಬೇಕಾದರೂ ಅಪ್ಲೈ ಮಾಡ್ಬೋದು. ಕೆಲವರು ಆಲೋವೆರಾ ಜೆಲ್ ಅಪ್ಲೈ ಮಾಡ್ತಾರೆ, ಆದರೆ ನಾನು ಪೌಡರ್ ಅಪ್ಲೈ ಮಾಡಿದರೆ ತುಂಬ ಈಸಿಯಾಗಿ ಹೋಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ನಾನು ಪೌಡರ್ ಅಪ್ಲೈ ಮಾಡಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಟ್ವಿಸ್ಟ್ ಮಾಡಿಬಿಟ್ಟು ಅದನ್ನು ಹೀಗೆ ಎಳ್ಕೊತಾ ಹೋಗಿ. ಗಂಟು ಮಾತ್ರ ಮಧ್ಯ ಬರಬಾರ್ದು. ಗಂಟು ಮಧ್ಯ ಬಂತು ಅಂದರೆ ಈ ರೀತಿ ಟ್ವಿಸ್ಟ್ ಆಗೋದಿಲ್ಲ ಈಸಿಯಾಗಿ. ಸಖತ್ತಾಗಿ ಹೋಗುತ್ತೆ ಗಾಯ್ಸ್ ಹೇರ್. ಈ ರೆಮಿಡಿ ಡೆಫಿನೆಟ್ಲಿ ನೀವು ಫಾಲೋ ಮಾಡಿ. ಈಸಿ ಕೂಡ ಹೌದು. ಆಮೇಲೆ ಹೇರ್ ನೀಟಾಗಿ ರಿಮೂವ್ ಆಗುತ್ತೆ. ಆದರೆ ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡಬೇಕು, ಅಷ್ಟೇ ಶೇಪ್ ಕೆಡೋ ಹಾಗಿಲ್ಲ. ಈ ಥರನೂ ನೀವು ಮಾಡಬಹುದು. ಸಾಮಾನ್ಯವಾಗಿ ಒಂದು 80% ಹುಡುಗಿರ ಹತ್ರ ಅಥವಾ ಫೀಮೇಲ್ಸ್ ಹತ್ರ ಪ್ಲಕ್ಕರ್ ಇದ್ದೇ ಇರುತ್ತೆ. ಇದಕ್ಕೆ ಟ್ವೀಸರ್ ಅಂತಲೂ ಹೇಳ್ತೀವಿ. ಪ್ಲಕ್ಕರ್ ಇದ್ದರೆ ಈಸಿಯಾಗಿ ಎಕ್ಸ್ಟ್ರಾ ರಿಮೂವ್ ಮಾಡ್ಬೋದು. ಪ್ಲಕ್ಕರ್ ಇಲ್ಲ ಅಂದರೆ ನಾನು ಕಾಯಿನ್ ತೋರಿಸಿದ್ನಲ್ಲ, ಕಾಯಿನ್ ಥರನೂ ನೀವು ಮಾಡ್ಕೋಬೋದು. ಪ್ಲಕ್ಕರ್ ಇದ್ದರೆ ತುಂಬ ಈಸಿಯಾಗಿ ರಿಮೂವ್ ಆಗುತ್ತೆ. ಅಕಸ್ಮಾತ್ ನಿಮಗೆಲ್ಲಾದರೂ ಫ್ಯಾನ್ಸಿ ಸ್ಟೋರ್ ಇದ್ದರೆ ಮನೆ ಹತ್ತಿರ ಪ್ಲಕ್ಕರ್ ಸಿಕ್ಕರೆ ಆರಾಮಾಗಿ ನೀವು ಈ ರೀತಿ ಹೇರ್ನ ರಿಮೂವ್ ಮಾಡ್ಬೋದು. ನೋಡಿ ಈ ರೀತಿ ಪ್ಲಕ್ ಮಾಡ್ಬೋದು. ನಮ್ಮ ಶೇಪ್ ಕೂಡ ಕೆಡೋದಿಲ್ಲ. ಎಕ್ಸ್ಟ್ರಾಸ್ ಮಾತ್ರ ನಾವು ರಿಮೂವ್ ಮಾಡ್ಕೋಬೋದು. ಆದರೆ ಈ ರೀತಿ ಪುಲ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಗಾಯ್ಸ್. ಪುಲ್ ಮಾಡಿದರೆ ಅಂದರೆ ಕೆಳಗಡೆ ಪುಲ್ ಮಾಡಿ ಮೇಲ್ಗಡೆ ಹೇರ್ನ ರಿಮೂವ್ ಮಾಡಿ. ಪುಲ್ ಮಾಡಿದರೆ ಈಸಿ ಆಗುತ್ತೆ ನಮಗೆ ಹೇರ್ನ ರಿಮೂವ್ ಮಾಡೋಕ್ಕೆ. ಯಾಕಂದರೆ ಸ್ಕಿನ್ನಲ್ಲಿ ಟೈಟ್ ಆಗುತ್ತೆ. ಸೊ ಈಸಿಯಾಗಿ ಹೇರ್ನ ರಿಮೂವ್ ಮಾಡ್ಬೋದು. ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡಬೇಕು, ಶೇಪ್ನ ಕೆಡಿಸೋ ಹಾಗಿಲ್ಲ. ಈ ರೆಮಿಡಿ 2 in 1 ಗಾಯ್ಸ್. ಇದು ನಾನು ವ್ಯಾಕ್ಸ್ ರೆಡಿ ಮಾಡ್ತಿರೋದು. ನಂಗೆ ತುಂಬ ಜನ ಕೇಳಿದ್ರು ಮನೇಲೇ ವ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ. ಇದು ಕೈ ಮೇಲೆ ಕಾಲ ಮೇಲೂ ಕೂಡ ಅಪ್ಲೈ ಮಾಡ್ಬೋದು ಈ ವ್ಯಾಕ್ಸ್ನ. ಆದರೆ ಹದ ಕರೆಕ್ಟಾಗಿರಬೇಕು. ಹದ ನೋಡ್ಕೊಳ್ಳಿ. ನಾನು 3/4 ಕಪ್ ಸಕ್ಕರೆ ಹಾಕಿದೆ. ಆಮೇಲೆ ಆ ಸಕ್ಕರೆ ಮುಳುಗೋ ಅಷ್ಟು 1/4 ಕಪ್ಪಷ್ಟು ನೀರು ಹಾಕಿದೆ. ಇವಾಗ ಅದನ್ನು ಕರಗಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಪಾಕ ಆಗಿದೆ, ನಾರ್ಮಲ್ ಪಾಕ ಆಗಿದೆ. ಆದರೆ ಇದು ಒಂದೆಳೆ ಪಾಕ ಆಗಬೇಕು, ಅಂದರೆ ಕ್ಯಾರಮೆಲ್ ಥರ ಆಗಬೇಕು. ಹೀಗೆ ಈ ರೀತಿ ಕ್ಯಾರಮಲ್ ಆಗಬೇಕು. ಆದಮೇಲೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಿಂಡಬೇಕಾಗುತ್ತೆ. ಯಾಕಂದರೆ ನಿಂಬೆಹಣ್ಣು ಹಿಂಡಿದರೆ ಗಟ್ಟಿ ಆಗೋಲ್ಲ. ಆಮೇಲೆ ಸಾರಿ ಗಾಯ್ಸ್, ನಾನು ಇದಕ್ಕೆ ಜೇನುತುಪ್ಪ ಕೂಡ ಹಾಕಿದೆ. 2 ಸ್ಪೂನ್ ಜೇನುತುಪ್ಪ ಹಾಕಿದ್ದೀನಿ, ಅಂದರೆ ಹನಿ ಹಾಕಿದ್ದೀನಿ. ಅದು ಏನಕ್ಕೋ ಗೊತ್ತಿಲ್ಲ ನನಗೆ ಏನಾಗಿತ್ತೋ, ನಾನು ಕ್ಯಾಮ್ರಾ ಆನೇ ಮಾಡಿರಲಿಲ್ಲ. ಜೇನುತುಪ್ಪ ಹಾಕಲೇಬೇಕು, ಆಮೇಲೆ ನಿಂಬೆಹಣ್ಣು ಹಾಕಲೇಬೇಕು, ಗಟ್ಟಿ ಆಗೋದಿಲ್ಲ. ಓಕೆನಾ ಗಾಯ್ಸ್. ಈಗ ನಮ್ಮ ಈ ವ್ಯಾಕ್ಸ್ ರೆಡಿಯಾಗಿದೆ. ಈ ವ್ಯಾಕ್ಸಿಂಗ್ ಮಾಡೋಕ್ಕೆ ಅಂದರೆ ನಾವು ಅದು ಹೇರ್ ರಿಮೂವ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ಸ್ಫೂಲಿ ಹೆಲ್ಪಿಂದ ಅಥವಾ ಕೂಂಬ್ ಹೆಲ್ಪಿಂದ ಬಾಚ್ಕೋಬೇಕಾಗುತ್ತೆ ನಮ್ಮ ಐಬ್ರೋನ. ಆಮೇಲೆ ಪೌಡರಿಂದ ನೀಟಾಗಿ ಮೇಲೆ ಕೆಳಗೆ ಪೌಡರಿಂದ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಇದನ್ನು ಒಂದು ಸ್ಪೂನ್ ಇರುತ್ತಲ್ಲ, ಸ್ಪೂನ್ ಹಿಂದ್ಗಡೆ ಭಾಗ ಇರುತ್ತಲ್ಲ, ಅದರ ಹೆಲ್ಪಿಂದನಾದರೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಈ ವ್ಯಾಕ್ಸ್ನ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ಐಸ್ ಕ್ರೀಮ್ ಸ್ಟಿಕ್ಸ್ ಸಿಗುತ್ತಲ್ಲ, ಪಾಪ್ಸಿಕಲ್ಸ್, ಅದರಿಂದ ಬೇಕಾದರೂ ಯೂಸ್ ಮಾಡ್ಬೋದು. ಇದು ನಾನು ಯೂಸ್ ಮಾಡಿರೋ ಕ್ಲಾತ್ ಇದೆಯಲ್ಲ, ಇದು ಕಾಟನ್ ಕ್ಲಾತ್. ಯಾವುದಾದ್ರೂ ಕುರ್ತಿದು ಅಥವಾ ನಿಮ್ಮ ಶರ್ಟ್ ಇದ್ದರೆ ಅದನ್ನು ಒಂದಿಷ್ಟೇ ಪೀಸಸ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ನಾವು ವ್ಯಾಕ್ಸ್ ಅಪ್ಲೈ ಮಾಡಿದ್ವಲ್ಲ ಅದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ನಿಮ್ಮ ಹೇರ್ ಗ್ರೋತ್ ಯಾವ ಕಡೆ ಇದೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಜೋರಾಗಿ ಪುಲ್ ಮಾಡಬೇಕಾಗುತ್ತೆ. ಈ ರೀತಿ ಅಪ್ಲೈ ಮಾಡಿಕೊಂಡು ಹೀಗೆ ಕ್ಲಾತ್ ಪೀಸಸ್ನ ಹಾಕಿಬಿಟ್ಟು ಹೇರ್ ಆಪೋಸಿಟ್ ಡೈರೆಕ್ಷನಲ್ಲಿ, ಅಂದರೆ ಹೇರ್ ಗ್ರೋತ್ ಇರೋ ಆಪೋಸಿಟ್ ಡೈರೆಕ್ಷನಲ್ಲಿ ಹೀಗೆ ಪುಲ್ ಮಾಡಬೇಕಾಗುತ್ತೆ. 2 ಸೈಡ್ಸ್ ಅಂದರೆ 2 ಐಬ್ರೋಗೂ ಇದೇ ರೀತಿ ಮಾಡ್ಕೊಳ್ಳಿ, ಮೇಲೂ ಕೆಳಗೂ ಮಾಡ್ಕೊಳ್ಳಿ. ಸೇಮ್ ಇದೇ ಪ್ರೊಸೀಜರ್ನಲ್ಲೂ ನೀವು ಕೈಗೆ ಕಾಲಿಗೆ ಕೂಡ ಅಪ್ಲೈ ಮಾಡ್ಬೋದು ಗಾಯ್ಸ್. ಅಂಡರ್ ಆರ್ಮ್ನಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆದರೆ ಕ್ಲಾತ್ ಇರುತ್ತಲ್ಲ, ಕಾಟನ್ ಕ್ಲಾತ್ ಯೂಸ್ ಮಾಡಿ, ಅಥವಾ ಜೀನ್ಸ್ ಇರುತ್ತಲ್ಲ, ಹಳೆ ಜೀನ್ಸ್ನ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಪೀಸಸ್ನ ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಗಾಯ್ಸ್. ಈಸಿಯಾಗಿ ರಿಮೂವ್ ಆಗುತ್ತೆ. ಆದರೆ ಈ ಪಾಕದ ಹದ ತುಂಬ ಇಂಪಾರ್ಟೆಂಟ್. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರಾಗಿಯೂ ಆಗಬಾರ್ದು. ನೋಡಿ ಇದು ಸ್ವಲ್ಪ ಬಿಸಿ ಇದೆ. ಓಕೆ, ಉಫ್ ಅಂತ ತಣ್ಣಗೆ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ನೀವು ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ ಸುಡೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಇದು ಗಟ್ಟಿ ಆಯಿತು ಅಂತ ನಿಮಗೆ ಅನಿಸಿದರೆ ನೀವು ಇದನ್ನು ಬೇಕಿದ್ರೆ ಮತ್ತೆ ಹೀಟ್ ಮಾಡಿಕೊಂಡು ಮೆಲ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನು 1 ಮಂತ್ವರೆಗೂ ಆದರೂ ನೀವು ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಗಾಯ್ಸ್, ಏನೂ ಆಗೋದಿಲ್ಲ. ಆದರೆ ಗಟ್ಟಿ ಆದರೆ ಮೆಲ್ಟ್ ಮಾಡ್ಕೊಳ್ಳಿ, ಅಂದರೆ ಬಿಸಿ ಮಾಡ್ಕೊಳ್ಳಿ, ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಈ ಥರ ನಾನು ಪುಲ್ ಮಾಡ್ತಾ ಇದ್ದೀನಿ. ಈಗ ಹೇರ್ ರಿಮೂವ್ ಆಗಿರೋದು ಕೂಡ ನಾನು ತೋರಿಸ್ತೀನಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಗೈಸ್. ನೋಡಿ ಈ ರೀತಿ ಹೇರ್ ರಿಮೂವ್ ಆಗಿದೆ. ಸೊ ನನ್ನ ಐಬ್ರೋ ಎಲ್ಲ ಕಂಪ್ಲೀಟಾಗಿ ಆಗಿದೆ ಗೈಸ್. ಆದರೆ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಏನು ಮಾಡಬೇಕು ಅಂತ. ನೋಡಿ ನನ್ನ ಐಬ್ರೋ ಎಲ್ಲ ಆಗಿದೆ. ಆದರೆ ಐಬ್ರೋ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸಲ ನೋಡ್ಕೊಳ್ಳಿ, ಅಕಸ್ಮಾತ್ ಈ ರೀತಿ ಉದ್ದ ಹೇರ್ ಎಕ್ಸ್ಟ್ರಾ ಇದ್ದರೆ ಅದನ್ನು ಸಿಸರ್ ಹೆಲ್ಪಿಂದ ಕಟ್ ಮಾಡಿಬಿಡಿ.
ಆಮೇಲೆ ಸ್ವಲ್ಪ ಉರಿ ಬಂದಿರುತ್ತಲ್ವ, ಹೇರ್ ಪುಲ್ ಮಾಡಿರ್ತೀವಿ, ಅದಕ್ಕೋಸ್ಕರ ಆಲೋವೆರಾ ಜೆಲ್ ಇದ್ದರೆ ಆಲೋವೆರಾ ಜೆಲ್ ಅಪ್ಲೈ ಮಾಡಿ ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಫ್ರೆಶ್ ಆಲೋವೆರಾ ಜೆಲ್ ಇದ್ದರೂ ಅದು ಓಕೆ, ಇಲ್ಲ ಅಂದರೆ ನಿಮ್ಮ ಹತ್ರ ಮಾಯ್ಶ್ಚರೈಸರ್ ಇದ್ದರೆ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನನ್ನ ಹತ್ರ ಆಲೋವೆರಾ ಜೆಲ್ ಇಲ್ಲ, ಮಾಯ್ಶ್ಚರೈಸರ್ ಇಲ್ಲ ಅಂದರೆ ಮನೇಲಿ ಕೊಕೊನಟ್ ಆಯಿಲ್ ಇದ್ದೇ ಇರುತ್ತೆ, ಅದಾದರೂ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಅಥವಾ ಐಸ್ ಕ್ಯೂಬ್ಸ್ ಸಿಗುತ್ತಲ್ಲ, ಐಸ್ ಕ್ಯೂಬ್ಸ್ ಆದರೂ ನೀವು ಈ ರೀತಿ ಮಸಾಜ್ ಮಾಡ್ಕೋಬೋದು. ಇದು ಆಪ್ಷನಲ್ ಗೈಸ್, ಇದು ಬೇಕಿದ್ದರೆ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಜಸ್ಟ್ ಐಬ್ರೋ ಮಾಡ್ಕೊಂಡು ಸುಮ್ಮನೆ ಆಗ್ಬೋದು. ಅಕಸ್ಮಾತ್ ನೀವು ಹೊರಗಡೆ ಹೋಗೋರಾಗಿದ್ದರೆ ನೀವು ಬೇಕಿದ್ದರೆ ಐಬ್ರೋನ ಈ ರೀತಿ ಫಿಲ್ ಮಾಡ್ಕೊಳ್ಳಿ, ಐಬ್ರೋ ಪೆನ್ಸಿಲ್ ಹೆಲ್ಪಿಂದ ಫಿಲ್ ಮಾಡ್ಕೊಳ್ಳಿ. ನಾನು ಹಿಲೇರಿ ರೋಡಾದು ಬ್ರೌನ್ ಶೇಡಲ್ಲಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಐಬ್ರೋ ಪೆನ್ಸಿಲ್ ಇಲ್ಲ, ನಮ್ಮ ಹತ್ರ ಬ್ಲ್ಯಾಕ್ ಇದೆ ಅಂದರೆ ನೀವು ಬ್ಲ್ಯಾಕ್ ಆದರೂ ಯೂಸ್ ಮಾಡ್ಕೋಬೋದು, ಆದರೆ ಲೈಟಾಗಿ ಇದನ್ನು ಫಿಲ್ ಮಾಡ್ಕೊಳ್ಳಿ, ಆರ್ಟಿಫಿಷಿಯಲಾಗಿ ಕಾಣಬಾರ್ದು. ಸೊ ಗೈಸ್, ನಾನು ಐಬ್ರೋ ಮಾಡ್ಕೊಂಡಿದ್ದಾಯಿತು. ಈ ಥರ ಬೇರೆ ಬೇರೆ ರೀತಿಯಲ್ಲೆಲ್ಲ ನಾನು ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಈಸಿ ಅಂತ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ನಾನು ಜಾಸ್ತಿ ಐಬ್ರೋಲ್ಲ ನಾನು ರಿಮೂವ್ ಮಾಡಿದ್ದು ಪ್ಲಕ್ಕರಿಂದ, ಆಮೇಲೆ ಥ್ರೆಡಿಂಗಿಂದ, ಆಮೇಲೆ ವ್ಯಾಕ್ಸಿಂಗಿಂದ. ಈ ಮೂರು ನನಗೆ ಈಸಿ ಅಂತ ಅನಿಸ್ತು. ಈ ವ್ಯಾಕ್ಸಿಂಗ್ ಅಂತ ತೋರಿಸಿದ್ನಲ್ಲ, ಅದನ್ನು ನೀವು ಕೈ ಮೇಲೆ, ಕಾಲ್ ಮೇಲೆ ಕೂಡ, ಅಂದರೆ ಬಾಡಿ ಪಾರ್ಟ್ ಅನ್ವಾಂಟೆಡ್ ಹೇರ್ನ ನೀವು ರಿಮೂವ್ ಮಾಡ್ಬೋದು. ಆದರೆ ವ್ಯಾಕ್ಸಿಂಗ್ ಹದ ತುಂಬ ಇಂಪಾರ್ಟೆಂಟ್. ತುಂಬ ಗಟ್ಟಿ ಆಗ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ, ಮತ್ತು ನಮಗೆ ಮಾಡೋಕ್ಕಾಗಲ್ಲ, ಮತ್ತು ಪದೇ ಪದೇ ಬಿಸಿ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳುವಾಗಿಬಿಟ್ರೆ ಅದು ವ್ಯಾಕ್ಸಿಂಗ್ ಅಂತ ಅನ್ಸೋದಿಲ್ಲ. ಸೊ ಹದ ಮೀಡಿಯಮ್ ಆಗಿರಬೇಕು, ಒಂದೆಳೆ ಪಾಕ ಅಂತ ಅಂತೀವಲ್ಲ ಆ ಥರ ಇರಬೇಕು ಅಷ್ಟೇ. ಓಕೆ ಗೈಸ್, ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಆ ಥರ ನೀವು ಮಾಡ್ಕೊಳ್ಳಿ. ನನಗೆ ಥ್ರೆಡಿಂಗ್ ಈಸಿ ಅಂತ ಅನ್ನಿಸ್ತು, ಆಮೇಲೆ ವ್ಯಾಕ್ಸಿಂಗ್ ಓಕೆ, ಆದರೆ ವ್ಯಾಕ್ಸಿಂಗ್ ಎಲ್ಲ ಮಾಡ್ಕೋಬೇಕಲ್ಲ, ನಿಮಗೆ ಮಾಡ್ಕೊಳ್ಳೋಕೆ ಪುರ್ಸತ್ತಿದೆ ನೀವು ಮಾಡ್ಕೊಳ್ಳಿ. ಇಲ್ಲ ಥ್ರೆಡಿಂಗ್, ಪ್ಲಕ್ಕರ್ ಇದೆಲ್ಲ ಈಸಿ ಇದೆ. ವ್ಯಾಕ್ಸಿಂಗಿಂದ ಕೂಡ ನಾನು ತುಂಬ ಹೇರ್ನ ರಿಮೂವ್ ಮಾಡಿಕೊಂಡೆ. ಆದರೆ ಕಾಯಿನ್ಸ್ದು ಅಂತ ತೋರಿಸಿದ್ನಲ್ಲ, ಕಾಯಿನ್ದು ಸ್ವಲ್ಪ ತುಂಬ ಪೇಷನ್ಸ್ ಬೇಕು, ಅದಕ್ಕೆ ಹೋಗುತ್ತೆ, ಪೇಷನ್ಸ್ ತುಂಬ ಬೇಕು. ಆಮೇಲೆ ಕಾಯಿನ್ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನು. ಓಕೆ, ನೀವು ಬೇಕಾದ್ರೆ ಟಿ ವಿ ನೋಡ್ತಾ ನೋಡ್ತಾ ಕಾಯಿನಿಂದ ಬೇಕಾದರೂ ನಿಮಗೆ ಪ್ಲಕ್ಕರ್ ಇಲ್ಲ ಅಂದರೆ ನೀವು ಅದನ್ನು ಮಾಡ್ಬೋದು. ಯಾಕಂದರೆ ಎಲ್ಲರ ಹತ್ರ ಟ್ವೀಸರ್ ಅಥವಾ ಪ್ಲಕ್ಕರ್ ಅಂತೀವಲ್ಲ ಅದು ಇರೋದಿಲ್ಲ. ಓಕೆ ಗೈಸ್, ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಗೋತಾ ಇರೋ ಹೆಸರು ಪ್ರಿಯಾ ಲ್ಯಾನ್ಸಿ ಅನ್ನೋ ಯೂಸರ್ ನೇಮಿಂದ ನನಗೆ ಕಮೆಂಟ್ ಮಾಡ್ತಾ ಇರೋರು. ತುಂಬ ಥ್ಯಾಂಕ್ಸ್ ಪ್ರಿಯಾ ಅವರೇ, ನಂಗೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೆ ಇರಲಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ಎಲ್ಲರೂ ಹುಷಾರಾಗಿರಿ. ಮತ್ತೆ ಸಿಗ್ತೀನಿ ಗೈಸ್, ಬಾಯ್.